ನಮಸ್ಕಾರ ಸ್ನೇಹಿತರೆ, ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈಗ 20 ಮತ್ತು 21ನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ. ಅದೇ ರೀತಿಯಾಗಿ ಮೇ ತಿಂಗಳು ಕೂಡ ಎಂಡ್ ಆಯಿತು. ಇನ್ನೇನು 22ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಟೋಟಲಿ 6,000 ಹಣಕ್ಕಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತು 22ನೇ ಕಂತು ಬರಬೇಕಾಗಿದೆ. ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಹಣ ಬಂದ್ರೆ ನಾವು ಏನಾದರೂ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆನೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮುಖ್ಯವಾದಂಥ ಮಾಹಿತಿಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ, ಯಾವ ದಿನಾಂಕದಂದು ನಮ್ಮ ಖಾತೆಗಳಿಗೆ ಬರ್ತಾ ಇದೆ. ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಅಂತ ಅನ್ಕೊಂಡಿದ್ವಿ. ಸೊ ಹಾಗಾದರೆ ಅದು ನಿಜಾನ, ನಮ್ಮ ಖಾತೆಗಳಿಗೆ ಹಣ ಬರೋದಿಲ್ವಾ, ಇನ್ನೂ ಕೂಡ ಲೇಟ್ ಆಗುತ್ತಾ? ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ನಾವು ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಅದರಲ್ಲಿ ಪೆಂಡಿಂಗ್ ಕೂಡ ಉಳಿತಾ ಅದರಲ್ಲಿ ಈಗ ಮಧ್ಯದಲ್ಲಿ ಡಿಲೇ ಆಗ್ತಾ ಅಂದರೆ ಒಂದಲ್ಲ ಒಂದು ಕಂತು ಜಮಾ ಆಗಿದ್ದೆ ಆದರೆ ಮತ್ತೆ 10 ರಿಂದ 15 ದಿನ ಅಥವಾ 1 ತಿಂಗಳು ಅಥವಾ 2 ತಿಂಗಳು ಈ ರೀತಿ ಲೇಟ್ ಆಗ್ತಾನೆ ಬಂದಿದೆ. ಸೊ ಅದು ಕೂಡ ಈಗೂ ಕೂಡ ಆಗ್ತಾನೆ ಇದೆ. ಅದೇನು ಸಹಜವಾಗಿರ್ತಕ್ಕಂಥದ್ದು. ಆದರೆ ಹಣವನ್ನು ಹಾಕ್ತಕ್ಕಂತಹ ಕೆಲಸ ಸರ್ಕಾರ ಬಿಟ್ಟಿಲ್ಲ, ಅದನ್ನು ಮಾಡ್ತಾನೆ ಬಂದಿದೆ. ಈಗ ನಿಮಗೆ 19ನೇ ಕಂತಿನ ಹಣದ ಮೊದಲಾಗಿ ನಿಮಗೆ 1 ತಿಂಗಳು ಲೇಟ್ ಆಗಿತ್ತು, ಹೌದಲ್ವಾ? 1 ತಿಂಗಳು ಅಥವಾ 1.5 ತಿಂಗಳು ನಿಮ್ಮ ಖಾತೆಗಳಿಗೆ ಹಣ ಬಂದಿರಲಿಲ್ಲ. ಅದಾದ ತಕ್ಷಣ 19ನೇ ಕಂತಿನ 2,500 ಕೋಟಿ ಫಂಡ್ ನಿಮಗೋಸ್ಕರ ರಿಲೀಸ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಿದ್ದಾರೆ. ಇನ್ನು 20ನೇ ಕಂತಿನ ಹಣ ಮತ್ತು 21 ಮತ್ತು 22 ಟೋಟಲಿ ಇನ್ನು ಮತ್ತೆ 3 ತಿಂಗಳ ಹಣ ಬರಬೇಕಾಗಿದೆ. ರಾಜ್ಯ ಸರ್ಕಾರ ಮೇನಲ್ಲಿನೇ 3 ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿತ್ತು. ಆದರೆ ಸರಿಯಾದ ಟೈಮ್ಗೆ ಹಣ ಹಾಕಿಲ್ಲ ಕಾರಣಕ್ಕಾಗಿ ಹಣ ಜಮಾ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗಲಾದರೂ ಜಮಾ ಮಾಡ್ತಾರಾ ಅಂತಕ್ಕಂತಹ ಒಂದು ಭರವಸೆ ಎಲ್ಲ ಮಹಿಳೆಯರಲ್ಲೂ ಕೂಡ ಇದೆ. ಅದೇ ಭರವಸೆಯ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಬಂದಿದ್ದೇ ಆದರೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಲ್ಲ ವಿಷಯವನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಈಗಾಗಲೇ ನಿಮಗೆ 19ನೇ ಕಂತಿನ ನಾನು ರಿಲೀಸ್ ಮಾಡಿದ್ದೀನಿ. ಈಗ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು 3 ತಿಂಗಳ ಹಣ. ಹೌದು, ಈಗ 3 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಇದರ ಪೈಕಿ ನಾನು ಈಗ 2,500 ಕೋಟಿ ಮತ್ತೆ ಫಂಡನ್ನು ರಿಲೀಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗಾಗಲೇ ಲಕ್ಷ್ಮಿ ಒಂದು ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಇಲಾಖೆಗೆ ಹಣ ಬರ್ತಾ ಇದೆ. ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಿಮ್ಮ ಖಾತೆಗಳಿಗೆ ನಾವು ಹಾಕಿಕೊಡುವಂತಹ ಕೆಲಸ ಮಾಡ್ತೀವಿ. ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಇಲ್ಲಿ ಎಲ್ಲ ಕೂಡ ಕಂತುಗಳನ್ನು ಒಮ್ಮೆಲೆ ಕೊಡಕ್ಕೆ ಬರೋದಿಲ್ಲ, ಇದು ನಿಮ್ಮ ತಲೆಯಲ್ಲಿರಬೇಕಾಗತ್ತೆ. ಒಂದೊಂದು ಕಂತುಗಳನ್ನು ಡಿವೈಡ್ ಮಾಡಿ ಕೊಡ್ತಾರೆ, ಓಕೆನಾ? ಈಗ 2020ನೇ ಕಂತಿನ ಹಣ ಈಗ ಕೊಡ್ತಾ ಹೋದರೆ ಸುಮಾರು ಒಂದು 7-8 ದಿನ ಆದರೂ ಬೇಕು, ಒಂದು ವಾರದ ಮೇಲ್ಗಡೆ ಬೇಕು. ತದನಂತರ ನಿಮಗೆ 21ನೇ ಕಂತಿನ ಹಣ ಕೂಡ ಬರುತ್ತೆ. ಈಗ ನಾವು ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೋದು. ಮೇನಲ್ಲಿ 1 ತಿಂಗಳ ಹಣ ಜಮಾ ಆಗಿದೆ, ಅದು 19ನೇ ಕಂತಿನ ಹಣ. ಜೂನ್ನಲ್ಲಿ 3 ತಿಂಗಳ ಹಣ ಬರ್ತದೆ ಅನ್ನುವಂಥದ್ದು ನಮ್ಮ ಮೂಢನಂಬಿಕೆ ಅಂತ ಅನ್ಕೊಳ್ಬೋದು. ಸದ್ಯಕ್ಕೆ ನಮಗೆ 1 ರಿಂದ 2 ಕಂತುಗಳು ಮಾತ್ರ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಈಗ 2,500 ಕೋಟಿ ಫಂಡ್ ಮಾತ್ರ ರಿಲೀಸ್ ಮಾಡ್ಕೊಂಡಿದ್ದಾರೆ ಅಂದರೆ ಈಗ 1 ಕಂತಿನ ಹಣ ಬರುತ್ತೆ. ಅಂದರೆ 20ನೇ ಕಂತಿನ ಹಣ ಈಗ ಸದ್ಯಕ್ಕೆ ರಿಲೀಸ್ ಆಗತ್ತೆ. ಇನ್ನು 21ನೇ ಕಂತಿನ ಹಣ ಈಗ ರಿಲೀಸ್ ಆಗೋದಿಲ್ಲ. 20ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ 21ನೇ ಕಂತಿನ ಹಣ ರಿಲೀಸ್ ಆಗತ್ತಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗ ಯಾರೂ ವಡ್ಡಿ ಮಾಡ್ಕೊಳ್ಬೇಡಿ. ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ, ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಮುಖ್ಯವಾಗಿ ಹಣ ಜಮಾ ಮಾಡ್ತೀವಿ ಅಂತಕ್ಕಂತಹ ಅಭಿಪ್ರಾಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಮುಖ್ಯವಾದ ಸ್ಪಷ್ಟನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ 2,000 ಮತ್ತು 2,000 ನಿಮಗೆ ಜೂನ್ನಲ್ಲಿ ಬರುತ್ತೆ, ಓಕೆನಾ? ಈಗ 20 ಮತ್ತು 21ನೇ ಕಂತಿನ ಹಣ ಮಾತ್ರ ಬರುವಂತಹ ಸಾಧ್ಯತೆ ಇದೆ. 22ನೇ ಕಂತಿನ ಹಣ ಜುಲೈನಲ್ಲಿ ಬರುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಕಾಯ್ದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು. ಸದ್ಯಕ್ಕೆ ಹಣ ನಿಮಗೆ 20ನೇ ಕಂತಿನ ಹಣ ಬರ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ, ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಸ್ಪೀಡಾಗಿ ಹಣ ಜಮಾ ಮಾಡುವಂತಹ ಕೆಲಸ ಈಗ ಸರ್ಕಾರ ಮಾಡತ್ತಂತ ಅಪ್ಡೇಟನ್ನು ಕೊಟ್ಟಿದೆ. ಸೊ ನೋಡಿ, ಇದ್ರ ಬಗ್ಗೆ ಎಷ್ಟು ಅಂತ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿಸ್ತೇನೆ. ಬಾಯ್ ಬಿಡಿ ಫ್ರೆಂಡ್ಸ್.